ಪೀಸಸ್ ಅಲ್ಲಿ ಇರುವಂತಹ ಕೇವ್ ಒಳಗಡೆ ಹೋಟೆಲ್ ಇದೆ. ದ ಸ್ಕೈ ಲುಕ್ಸ್ ವೆರಿ ಬ್ಯೂಟಿಫುಲ್. ಇದು ಕ್ಲಿಯೋಪಾತ್ರಾಳ ಲೆಜೆಂಡರಿ ಪೂಲ್. ಪ್ಲೀಸ್ ನೋಡಿ, ಇಟ್ ಇಸ್ ಫನ್. ನಮಸ್ಕಾರ. ಆಚೆ ಹೋಗೋಕ್ಕಿಂತ ಮುಂಚೆ ಸ್ಕಿನ್ ಪ್ರೆಪ್ ಮಾಡೋಣ ವಿತ್ ಸಮ್ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಇದು ನನ್ನ ಡೈಲಿ ಸ್ಕಿನ್ ಕೇರ್ ರುಟೀನಲ್ಲಿ ಮಸ್ಟ್ ಆ್ಯಂಡ್ ಶುಡ್. ನಿಮಗೂ ಹೈಪರ್ ಪಿಗ್ಮೆಂಟೇಷನ್, ಮೆಲಸ್ಮಾ, ಆಕ್ನೆ ಮಾರ್ಕ್ಸ್ ಅಂತ ಮಲ್ಟಿಪಲ್ ಸ್ಕಿನ್ ಕನ್ಸರ್ನ್ಸ್ ಇದೆಯಾ? ಈ ಪಿಗ್ಮೆಂಟೇಷನ್ ಕನ್ಸರ್ನ್ಸ್ಗೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬದಲು ಸಿಂಗಲ್ ಪ್ರಾಡಕ್ಟ್ ಇದ್ದಿದ್ರೆ ಪ್ರೆಸೆಂಟಿಂಗ್ ಡರ್ಮಕೋ ಅವರ ಟ್ರಾನ್ಸೇಲಿಯಾಕ್ ಪಿಗ್ಮೆಂಟೇಷನ್ ಕರೆಕ್ಟರ್ ಸೀರಮ್. ಇದರಲ್ಲಿ ಪವರ್ ಆಫ್ 2 ಆಕ್ಟಿವ್ಸ್ ಇದೆ. 3% ಟ್ರಾನ್ಎಕ್ಸಮಿಕ್ ಆಸಿಡ್ ಹಾಗೂ 10% ಅಜೆಲಿಕ್ ಆಸಿಡ್. ಅಂದರೆ ಮಲ್ಟಿಪಲ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸಿಗ್ತಲ್ಲ ಒಂದೇ ಸೊಲ್ಯೂಷನ್. ಈ ಸೀರಮ್ ಅಲ್ಲಿರೋ ಬ್ಲೆಂಡ್ ಆಫ್ ಟ್ರಾನ್ಎಕ್ಸಮಿಕ್ ಆಸಿಡ್ನ ಪೋಟೆಂಟ್ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಮತ್ತು ಅಜೆಲಿಕ್ ಆಸಿಡ್ನ ಜೆಂಟಲ್ ಯೆಟ್ ಪವರ್ಫುಲ್ ಎಫೆಕ್ಟ್ಸ್ ಇಂದ ನಿಮ್ಮ ಸ್ಟಬರ್ನ್ ಸ್ಕಿನ್ ಕನ್ಸರ್ನ್ಸ್ಗೆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಸೊಲ್ಯೂಷನ್ ಸಿಗುತ್ತೆ. ಟ್ರಾನ್ಎಕ್ಸಮಿಕ್ ಆಸಿಡ್ ಅದರ ಸ್ಕಿನ್ ಬ್ರೈಟಿಂಗ್ ಪ್ರಾಪರ್ಟೀಸ್ ಇಂದ ಮೆಲನಿನ್ ಪ್ರೊಡಕ್ಷನ್ನ ಇನ್ಹಿಬಿಟ್ ಮಾಡಿ ಹೈಪರ್ ಪಿಗ್ಮೆಂಟೇಷನ್ ಮೆಲಸ್ಮಾನ ಎಫೆಕ್ಟಿವ್ ಆಗಿ ರೆಡ್ಯೂಸ್ ಮಾಡಿ ಲುಮಿನಸ್ ರೇಡಿಯಂಟ್ ಸ್ಕಿನ್ ಕೊಡುತ್ತೆ. ಇದರಲ್ಲಿರೋ ಅಜೆಲಿಕ್ ಆಸಿಡ್ ಇದು ಜೆಂಟಲ್ ಬಟ್ ಎಫೆಕ್ಟಿವ್ ಎಕ್ಸ್ಫೋಲಿಯಂಟ್ ಆಗಿದೆ. ಸೊ ಬ್ಲೆಮಿಷಸ್ನ ಟಾರ್ಗೆಟ್ ಮಾಡಿ ರೆಡ್ನೆಸ್ಸು, ಆಕ್ನೆ ಮಾರ್ಕ್ಸ್ನ ಮಿನಿಮೈಸ್ ಮಾಡಿ ಕ್ಲಿಯರ್, ಸ್ಮೂತ್, ಈವನ್ ಟೋನ್ ಸ್ಕಿನ್ ಕೊಡುತ್ತೆ. ಸ್ಕಿನ್ಗೆ ಕಲರ್ ಕೊಡೋ ಮೆಲನಿನ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿ ಕಾಂಪ್ಲೆಕ್ಷನ್ ಬ್ರೈಟನ್ ಮಾಡೋದಕ್ಕೆ ಇದರಲ್ಲಿ ಆಲ್ಫಾ ಆರ್ಬುಟಿನ್ನ ಆಡೆಡ್ ಬೆನಿಫಿಟ್ಸ್ ಇದೆ. ಸೊ ಈ ಡರ್ಮಟಾಲಜಿಸ್ಟ್ ಡಿಸೈನ್ ಮಾಡಿರೋ ಸೇಫ್ ಆ್ಯಂಡ್ ಇಫೆಕ್ಟಿವ್ ಸೀರಮ್ನ ಸ್ಕಿನ್ ಕೇರ್ ರೊಟೀನಲ್ಲಿ ನೀವು ಕೂಡ ಆ್ಯಡ್ ಮಾಡಿ ವಿಸಿಬ್ಲಿ ರೇಡಿಯಂಟ್ ಸ್ಕಿನ್ನ ಪಡೀರಿ. ಇದನ್ನು ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ಅಡಿಕ್ವೇಟ್ ಅಮೌಂಟ್ ಸನ್ಸ್ಕ್ರೀನ್ನ ತಗೊಂಡು ಈವನ್ ಆಗಿ ಫೇಸ್ ಹಾಗೂ ನೆಕ್ ಮೇಲೆ ಅಪ್ಲೈ ಮಾಡಿ ಜೆಂಟಲ್ ಆಗಿ ಮಸಾಜ್ ಮಾಡಿ ಟಿಲ್ ದ ಪ್ರಾಡಕ್ಟ್ ಗೆಟ್ಸ್ ಅಬ್ಸರ್ವ್ಡ್. ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಸೀರಮ್ ಆದಮೇಲೆ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಫಾರ್ ಸನ್ ಪ್ರೊಟೆಕ್ಷನ್ ಅಪ್ ಟು 6 hours. ಡರ್ಮಕೋ ಅವರ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ ಇದೆ. ಸೊ 2 ಗಂಟೆಗೇನೆ ಸನ್ಸ್ಕ್ರೀನ್ ರೀಅಪ್ಲೈ ಮಾಡ್ತಾ ಇರೋದು ಬೇಕಾಗೇ ಇಲ್ಲ. ಇದನ್ನ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ಅಡಿಕ್ವೇಟ್ ಅಮೌಂಟ್ ಪ್ರಾಡಕ್ಟನ್ನು ನೀವು ತಗೊಂಡು ಈವನ್ ಆಗಿ ಫೇಸ್ ಹಾಗೂ ನೆಕ್ ಮೇಲೆ ಅಪ್ಲೈ ಮಾಡಿ ಜೆಂಟಲ್ ಆಗಿ ಮಸಾಜ್ ಮಾಡಿ ಟಿಲ್ ದ ಪ್ರಾಡಕ್ಟ್ ಗೆಟ್ಸ್ ಅಬ್ಸಾರ್ಬ್ಡ್. ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಇದರಲ್ಲಿ ಪವರ್ ಆಫ್ SPF 50 ಹಾಗೂ PA++++ ಬ್ರಾಡ್ ಸ್ಪೆಕ್ಟ್ರಮ್ ಇರೋದ್ರಿಂದ 6 ಗಂಟೆಗಳ ಕಾಲ UVA UVB ರೇಸ್ ಇಂದ ಎಕ್ಸ್ಟೆಂಡೆಡ್ ಪ್ರೊಟೆಕ್ಷನ್ ಕೊಡೋ ಒನ್ ಆಫ್ ದ ಫಸ್ಟ್ ಸನ್ಸ್ಕ್ರೀನ್ಸ್ ಇನ್ ಇಂಡಿಯಾ ಇದಾಗಿದೆ. ಇದು ಸೂಪರ್ ಲೈಟ್ ವೇಟ್ ಇದೆ, ಸ್ವೆಟ್ಟು, ವಾಟರ್ ರೆಸಿಸ್ಟೆಂಟ್ ಕೂಡ, ಜೊತೆಗೆ ಯಾವುದೇ ರೀತಿ ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ. ಇದರಲ್ಲಿ ಹ್ಯಾಲುರಾನಿಕ್ ಆಸಿಡ್ ಇನ್ಫ್ಯೂಸ್ ಆಗಿರೋದ್ರಿಂದ ಸ್ಕಿನ್ನ ಡೀಪ್ ಆಗಿ ಹೈಡ್ರೇಟ್ ಮಾಡಿ ಸ್ಕಿನ್ ಡ್ರೈನೆಸ್ನ ಅಟ್ ಬೇಯಲ್ಲಿಡುತ್ತೆ. ಸೊ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ ನಿಮ್ಮ SPF ಪಾರ್ಟ್ನ ಮಾಡ್ಕೊಳ್ಳಿ. ಡರ್ಮಕೋ ಅವರ ಎಲ್ಲ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ. ಅವರ ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತೀನಿ. ಪ್ರತಿ ಸತಿ ಡರ್ಮಕೋ ಅವರ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡಿದಾಗ ಅವರು ಒಂದು ಮಗು ಜೊತೆಗೆ ಅದನ್ನ ಲಿಂಕ್ ಮಾಡ್ತಾರೆ. ಅಲಾಂಗ್ ವಿತ್ ಭೂಮಿ ಇದೇ ರೀತಿ 15,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ ಪ್ರತಿ ವರ್ಷ. ನೀವು ಕೂಡ ಈ ವಂಡರ್ಫುಲ್ ಇನಿಷಿಯೇಟಿವ್ ಅಲ್ಲಿ ಭಾಗಿಯಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಶಾಪ್ ಮಾಡಿ, ಇಲ್ಲ ಟ್ಯಾಗ್ ಪ್ರಾಡಕ್ಟ್ಸ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಟು ಗ್ರ್ಯಾಬ್ ದ ಮೋಸ್ಟ್ ರೆಕಮೆಂಡೆಡ್ ಪ್ರಾಡಕ್ಟ್ಸ್. ಡರ್ಮಕೋ ಅವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ಪರ್ಪಲ್, ನೈಕಾದಲ್ಲೂ ಅವೈಲೇಬಲ್ ಇದೆ. ಅವರ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಚೈತ್ರ 2024 ಕೂಪನ್ ಕೋಡ್ ಯೂಸ್ ಮಾಡಿ ಟು ಗೆಟ್ 20% ಆಫ್. ಹ್ಯಾಪಿ ಶಾಪಿಂಗ್. ಸೀರಮ್ ಸನ್ಸ್ಕ್ರೀನ್ ಹಚ್ಚಿ ಸ್ಕಿನ್ ಪ್ರೆಪ್ ಮಾಡಿದಾಯ್ತು. ಬನ್ನಿ ಈಗ ಟರ್ಕಿ ತುಂಬಾ ಸುತ್ತಿಸ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ ನೋಡಿ, ಟರ್ಕಿ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ನಾನು ಚಂದೋಟ್ ಟರ್ಕಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀವಿ. ಲೆಟ್ಸ್ ಬಿಗಿನ್. ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗೊತ್ತಾ ನಿಮ್ಮ ಚೈತ್ರ ವಾಸುದೇವನ್. ನಾನು ಟರ್ಕಿ ವಿಡಿಯೋ ಸೀರೀಸ್ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಮಿಸ್ ದ ಫಸ್ಟ್ ಫ್ಯೂ ವಿಡಿಯೋಸ್ ಪ್ಲೀಸ್ ನೋಡಿ, ಇಟ್ ಇಸ್ ಫನ್. ಈಗ ನಾನಿದ್ದೀನಿ ಕ್ಯಾಪಡೋಕಿಯಾದ ನವ್ಶೇರ್ ಏರ್ಪೋರ್ಟ್ ಇಂದ ನಾನು ಬಂದಿದ್ದೀನಿ ಅಲ್ಫಿನಾ ಕೇವ್ ಹೋಟೆಲ್ಗೆ. ಆಲ್ ಥ್ಯಾಂಕ್ಸ್ ಟು ಟ್ರಾವೆಲ್ ಮಾರ್ಟ್. ನಾನು ಈ ಟ್ರಾವೆಲ್ ಮಾರ್ಟ್ ಏಜೆನ್ಸಿ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದೀನಿ. ದೇ ಆರ್ ಸೋ ಗುಡ್. ಗೊತ್ತಾ, ನಾನು ಇದೆಲ್ಲ ಅಷ್ಟು ನೋಡಿರಲಿಲ್ಲ ಐಟನರಿ. ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಬುಕ್ ಮಾಡಿದ್ದಾರೆ, ದಟ್ ಇನ್ ಬಜೆಟ್. ಅದ್ರ ಜೊತೆಗೆ ನನ್ನ ಏರ್ಪೋರ್ಟಿಂದ ಪಿಕಪ್ ಡ್ರಾಪ್ ಮಾಡೋದಕ್ಕೆ ದೆ ಸೆಂಡಿಂಗ್ ಮೈ ಬ್ಯಾಕ್. ಕ್ಯಾನ್ ಯು ಬಿಲೀವ್ ಇಟ್? ನನಗಂತೂ ತುಂಬಾ ಖುಷಿ ಆಗ್ತಿದೆ, ತುಂಬ ಲಕ್ಸುರಿಯಸ್ ಆಗಿ ಅನಿಸ್ತಾ ಇದೆ ಟ್ರಿಪ್. ಈ ಒಂದು ಎಂಟೈರ್ ಸಿಟಿ ನೀವೇನು ನೋಡ್ತಾ ಇದ್ದೀರಾ, ಇಟ್ ಈಸ್ ಮೇಡ್ ಆಫ್ ರಿಮೇನ್ಸ್ ಆಫ್ ವಾಲ್ಕ್ಯಾನಿಕ್ ಇರಪ್ಷನ್ಸ್. ಸೊ ಹಲವಾರು ವರ್ಷಗಳ ಹಿಂದೆ ವಾಲ್ಕೆನೋ ಇರಪ್ಟ್ ಆಗಿ ಅದರ ರಿಮೇನ್ಸ್ ಅದು
ಇಲ್ಲಿನ ಲ್ಯಾಂಡ್ಸ್ಕೇಪಿಂಗ್. ಸೊ ಅದರ ರಿಮೈನ್ಸ್ ಎಲ್ಲ ಕಡೆ ಬಿದ್ದಿದೆ ಆ್ಯಂಡ್ ಅದೇ ಮೌಂಟೇನ್ಸ್ ಆಗಿದೆ ಆ್ಯಂಡ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಗೊತ್ತಾ. ಒಂದು ಕಡೆ ಗ್ರೀನ್ರಿ, ಒಂದು ಕಡೆ ಒಂಥರ ಡೆಸರ್ಟೆಡ್ ಏರಿಯಾ. ಆ ಪೀಸಸಲ್ಲಿ ಇರೋಂಥ ಕೇವ್ ಒಳಗಡೆ ಹೋಟೆಲ್ ಇದೆ. ಸೊ ಹೋಟೆಲ್ ಒಳಗಡೆ ಹೋಗೋಣ, ಚೆಕ್ ಇನ್ ಆಗೋಣ. ಅದಾದಮೇಲೆ ಏನು ಮಾಡೋದು ಇವತ್ತು ನೋಡೋಣ ಬನ್ನಿ. ಟೈಮ್ ಈಗ ಸದ್ಯಕ್ಕೆ ಆಲ್ಮೋಸ್ಟ್ 6 PM. ಆದರೂ ಬಿಸಿಲು ಎಷ್ಟು ಚೆನ್ನಾಗಿದೆ. ದ ಸ್ಕೈ ಲುಕ್ಸ್ ವೆರಿ ಬ್ಯೂಟಿಫುಲ್. ನೀವು ಇಲ್ಲಿ ಸುತ್ತಲೂ ನೋಡ್ಬೋದು ಎಲ್ಲ ಕಡೆ ಕೇವ್ ಹೋಟೆಲ್ಸ್ ಇದೆ. ಸೊ ಪ್ರತಿಯೊಂದು ಕೇವ್ ಹೋಟೆಲ್ ಒಂದೊಂದು ರೇಟ್ ಇರುತ್ತೆ. ನಾನಿರೋ ಹೋಟೆಲ್ನಲ್ಲಿ ನೀವು ಕೂಡ ಸ್ಟೇ ಆಗಬೇಕಂದ್ರೆ ಆಲ್ಮೋಸ್ಟ್ 3000 ಲೀರಾ. 3000 ಅಂದರೆ ಅಪ್ರಾಕ್ಸಿಮೇಟ್ಲಿ 15,000 ರೂಪಾಯಿ ಪರ್ ನೈಟ್ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಕ್ಯಾಪಿಡೋಕಿಯಾ ಕಂಪೇರಿಟಿವ್ಲಿ ಇಸ್ತಾನ್ಬುಲ್ಗಿಂತ ಸ್ವಲ್ಪ ಚೀಪ್. ಸೊ ಇಲ್ಲಿ ರೋಡಲ್ಲೂ ಹೀಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಆಲ್ಸೋ ರೆಂಟ್ ಕಾರ್ಸ್ ಆರ್ ಬೈಕ್ಸ್. ಸೊ ಐ ಡಿಡೆಂಟ್ ಟ್ರೈ ದ್ಯಾಟ್ ಬಿಕಾಸ್ ನನ್ನ ಟ್ರಾವೆಲ್ ಏಜೆಂಟ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದ ಟ್ರಾನ್ಸ್ಪೋರ್ಟ್. ಸೊ ಎಲ್ಲ ಕಡೆ ನೀವು ನೋಡ್ಬೋದು ಕೇವ್ ಹೋಟೆಲ್ಸ್ ಇದೆ. ಸಿಟಿ ಲುಕ್ಸ್ ವೆರಿ ವೆರಿ ಬ್ಯೂಟಿಫುಲ್. ಇಲ್ಲಿ ಟರ್ಕಿಶ್ ಬಾತ್ ಇದೆ ನೋಡಿ. ಸ್ನಾನ ಮಾಡಬೇಕಂದ್ರೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡ್ಬೋದು. ಅಮೇಝಿಂಗ್ ಆಗಿರುತ್ತೆ. ಎಲ್ಲ ವ್ಲಾಗರ್ಸು ಇದನ್ನು ಟ್ರೈ ಮಾಡಿದ್ದಾರೆ. ಸೊ ಐ ಥಾಟ್ ಐ ವಿಲ್ ಟ್ರೈ ದಿಸ್ ಟರ್ಕಿಶ್ ಬಾತ್. ಒಳಗಡೆ ಹೋಗೋಣ, ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಹಮಾಮ್ ಅಂತಿದೆ ನೋಡಿ. ಒಳಗಡೆ ಹೋದರೆ ನಿಮಗೆ ಈ ಥರ ಕಲ್ಲಿರುತ್ತೆ. ಇದ್ರ ಮೇಲ್ಗಡೆ ಕೂತ್ಕೊಂಡ್ರೆ ಫುಲ್ಲು ಸ್ಟೀಮು. ಅಂತಾಲಯ ಸಿಟಿ ತುಂಬ ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಟರ್ಕಿನಲ್ಲಿ ಇದು ಹೊಸ ಸಿಟಿ. ಎಷ್ಟೊಂದು ಜನಕ್ಕೆ ಅಂತಾಲಯ ಏನು ಅಂತ ಗೊತ್ತಿಲ್ಲ ಬಿಕಾಸ್ ದಿಸ್ ವಾಸ್ ಫಾರ್ಮ್ಡ್ ಓನ್ಲಿ 20 years ago. 2 ವರ್ಷದಿಂದ ಮಾತ್ರ ಇಂಡಿಯನ್ಸು ಪಾಕಿಸ್ತಾನೀಸ್ ಇಲ್ಲಿ ಬರ್ತಿದಾರಂತೆ. ಅದಕ್ಕೆ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗೋಣ ಅಂತ ಗೈಡಿಗೆ ಕೇಳಿದಾಗ ದಿಸ್ ಇಸ್ ದ ಓನ್ಲಿ ಒನ್ ಅಂತ ಹೇಳಿದ್ದಾರೆ. ಇಟ್ ಇಸ್ ಕಾಲ್ಡ್ ಹವೇಲಿ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಟರ್ಕಿನಲ್ಲಿ ಕನ್ನಡ ಹಾಡು ನಮಗೋಸ್ಕರ ಪ್ಲೇ ಮಾಡ್ತಿದೆ. ಹೌ ಸ್ವೀಟ್. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಇಲ್ಲಿ ನೋಡಿ, ಈ ಕಡೆ ಟರ್ಕಿ ಫ್ಲಾಗು, ಈ ಕಡೆ ಕನ್ನಡ ಹಾಡು. ಸೊ ನ್ಯೂ ಸಿಟಿ 20 ವರ್ಷದ ಹಿಂದೆ ಆಯ್ತು. ಇದು ಓಲ್ಡ್ ಸಿಟಿ ವಾಲ್. ಈಗ ಓಲ್ಡ್ ಸಿಟಿ ಟೂರ್ಗೆ ಹೋಗ್ತಾ ಇದ್ದೀನಿ. ಇದು 1,400 ವರ್ಷದ ಹಿಂದೆ ಆಗಿದ್ದು. ಫಸ್ಟ್ ರೋಮನ್ಸ್ ಇದ್ರಂತೆ, ಆಮೇಲೆ ಟರ್ಕಿಶ್ ಪೀಪಲ್ ಇಲ್ಲಿ ಬಂದರು. ಈ ಕಡೆ ನೋಡಿ ನ್ಯೂ ಸಿಟಿ ಎಷ್ಟು ಚೆನ್ನಾಗಿದೆ. ನ್ಯೂ ಸಿಟಿ ಊಟ ಆದಮೇಲೆ ಡೆಸರ್ಟ್ ತಿನ್ನೋದು ಅಂತ ಹೇಳ್ತಾರಲ್ಲ, ಅದಿದೇ ಇರಬೇಕು. ಐ ಜಸ್ಟ್ ಫಿನಿಶ್ ಮೈ ಲಂಚ್, ಹ್ಯಾಡ್ ಅ ನೈಸ್ ವಾಕ್ ಆ್ಯಂಡ್ ಕೇಮ್ ಡೌನ್ ಟು ದಿಸ್ ಬ್ಯೂಟಿಫುಲ್ ವ್ಯೂ. ಓಲ್ಡ್ ಸಿಟಿ ಹತ್ರ ಈ ಬ್ಯೂಟಿಫುಲ್ ಹಾರ್ಬರ್ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಗೊತ್ತಾ. ಸುತ್ತ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಇಲ್ಲಿ ನೋಡಿ ಪೊಲೀಸ್ ಆಫೀಸರ್ಸ್. ಹಲೋ. ತುರ್ಕಿ ಲ್ಯಾಂಗ್ವೇಜ್. ವಾಟ್ ಇಸ್ ತುರ್ಕಿ ಲ್ಯಾಂಗ್ವೇಜ್ ಕಾಲ್ಡ್? Turkche. So ಇದರಲ್ಲಿ teach me something. Seni seviyorum. Seni seviyorum. ಅವರು ಹೇಳಿದ್ರು ಸೆನ್ ಅಂದ್ರೆ ನಾನು, ಸೆವಿಯೋರ್ ಅಂದ್ರೆ ಲವ್, ನೀನು ಯು ಅಂದ್ರೆ ನೀವು. ಸೊ ಸೆನಿ ಸೆವಿಯೋರೋ. ಐ ಲವ್ ಆಲ್ ಆಫ್ ಯು. ಸೆನಿ ಸೆವಿಯೋರ್ ಇಂಡಿಯಾ. ಸೊ ಇದೇ ಕ್ಲಿಯೋಪಾಟ್ರಾ ಹಾಟ್ ಸ್ಪ್ರಿಂಗ್ ವಾಟರ್ ಪೂಲ್. ಇದೇನಕ್ಕೆ ಹಾಟ್ ಸ್ಪ್ರಿಂಗ್ ವಾಟರ್ ಅಂತ ಕರೀತಾರೆ, ಏನಕ್ಕೆ ಇದು ಫೇಮಸ್? ಫಸ್ಟ್ ಥಿಂಗ್ ಇಸ್ ಇದು ಕ್ಲಿಯೋಪಾಟ್ರಾಲ ಲೆಜೆಂಡ್ರಿ ಪೂಲ್. ಅಂದರೆ ಇಲ್ಲಿ ಆಗಿನ ಕಾಲದ ರೋಮನ್ಸ್ ಬಂದು ಸ್ನಾನ ಮಾಡ್ತಿದ್ರಂದ್ರೆ, ಅಂದರೆ ಎಲ್ಲರೂ ಅಲ್ಲ, ಜಸ್ಟ್ VVIPs ಆ್ಯಂಡ್ ದ ಕ್ವೀನ್. ಸೊ ನೀವು ಇಲ್ಲಿ ಆ್ಯಕ್ಚುಲಿ ನೋಡ್ಬೋದು ಎಲ್ಲರೂ ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ದಾರೆ. ದಟ್ ಇಸ್ ಬಿಕಾಸ್ ಆಚೆ ಕಡೆ ಏನೇ ಟೆಂಪ್ರೇಚರ್ ಇದ್ರೂ ವಾಟರ್ ಟೆಂಪ್ರೇಚರ್ ಒಂದೇ ರೀತಿ ಇರುತ್ತಂತೆ. ಸೊ ಅಲ್ಲಿ ಕಾರಲ್ಸ್ ನೋಡ್ತೀರಾ, ಇಲ್ಲಿ ಸ್ವಿಮ್ ಮಾಡೋದಕ್ಕೆ ಆಗೋದಿಲ್ಲ. ಕಾರಲ್ಸ್ ಏನಿದೆ ಅದ್ರ ಮೇಲ್ಗಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಸೊ ವಾಟರ್ ಟೆಂಪ್ರೇಚರ್ ಯಾವಾಗಲೂ 36 ಡಿಗ್ರೀಸಲ್ಲಿ ಇರುತ್ತಂತೆ. ಸೊ ಇಲ್ಲಿ ಟರ್ಕಿ ಅಂದರೆ ಈ ಅಂತಾಲಿಯಾ ಪಾಮುಕಲೆ ರೀಜನಲ್ಲಿ ಕೆಲವು ಬಿಸಿಲಿರುತ್ತೆ, ಎಕ್ಸ್ಟ್ರೀಮ್ ಚಳಿ ಇರುತ್ತೆ. ಸೊ ಆಚೆ ಕಡೆ ಯಾವುದೇ ರೀತಿ ಟೆಂಪ್ರೇಚರ್ ಇದ್ದರೂ ಪೂಲ್ ಬಿಸಿಯಾಗಿ 36 ಡಿಗ್ರಿ ನೀರಲ್ಲೇ ಇರ್ತಿತ್ತಂತೆ. ಸೊ ಅದಕ್ಕೆ ಇಲ್ಲಿ
ಕೂತ್ಕೊಂಡು ಎಲ್ಲ ಸ್ನಾನ ಮಾಡ್ತಾ ಇದ್ರು. ಆ್ಯಂಡ್ ಈ ನೀರಲ್ಲಿ ಸಿಕ್ಕಾಪಟ್ಟೆ ಮಿನರಲ್ಸ್ ಇರೋದ್ರಿಂದ ಇದು ಬಾಡಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಮಸಲ್ಸ್ಗೆ, ನಿಮ್ಮ ಸ್ಕಿನ್ಗೆ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಹೋಗಿ ಈ ನೀರಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಬಟ್ ಇಲ್ಲಿ ಇಟ್ ಇಸ್ ಚಾರ್ಜಬಲ್, 130 ಟರ್ಕಿಶ್ ಲಿರಾಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಟೈಮ್ ಲಿಮಿಟ್ ಇರೋದಿಲ್ಲ. 130 ಟರ್ಕಿಶ್ ಲಿರಾಸ್ ಕೊಟ್ಟರೆ ಯು ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ರಿಲ್ಯಾಕ್ಸ್ ಇನ್ ದ ಹಾಟ್ ವಾಟರ್. ಇದೇ ಪಾಮುಕ್ಕಲೆ, ತುಂಬಾ ಸ್ಲಿಪ್ಪರಿ ಇದೆ, ಸೊ ಹುಷಾರಾಗಿರ್ಬೇಕು. ಸುತ್ತಲೂ ಕಾಟನ್ ಕ್ಯಾಂಡಿ ತರ ಇದೆ ಅಲ್ವಾ ಈ ಬೆಟ್ಟ. ಇದು ಆಕ್ಚುಲಿ ಬೆಟ್ಟ ಅಲ್ಲ, ಇದು ಕ್ಯಾಲ್ಸಿಯಂ ಕಾರ್ಬನೇಟ್. ಅಂದ್ರೆ ಮುಂಚೆ ಈ ನದಿ ಏನಿತ್ತು ಇದ್ರ ತುಂಬಾ ಮಿನರಲ್ಸ್, ಎಸ್ಪೆಷಲಿ ಕ್ಯಾಲ್ಸಿಯಂ ಇತ್ತಂತೆ. ಅದು ಫುಲ್ಲು ಡ್ರೈ ಆಗಿ ಗಟ್ಟಿ ಆಗಿ ಕೆಲವು ಕಡೆ ನೀರ್ ಮಿಕ್ಕಿದೆ, ಕೆಲವು ಕಡೆ ಈ ತರ ಗಟ್ಟಿ ಆಗಿದೆ. ಸೊ ದಿಸ್ ಪೂಲ್ ಇಸ್ ರಿಚ್ ಇನ್ ಮಿನರಲ್ಸ್, ಎಸ್ಪೆಷಲಿ ಕ್ಯಾಲ್ಸಿಯಂ. ಇದು ಬಾಡಿಗೆ, ಸ್ಕಿನ್ಗೆ ತುಂಬಾ ಒಳ್ಳೇದು. ಸೊ ಇದರಲ್ಲಿ ಸ್ನಾನ ಮಾಡಿದ್ರೆ, ಇಫ್ ಯು ಸಿಟ್ ಇನ್ ದಿಸ್ ಪೂಲ್, ಇಟ್ಸ್ ರಿಯಲಿ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್. ನಿಮ್ಗೆ ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು ಅದು ಸಾಲ್ವ್ ಆಗುತ್ತೆ. ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ಸ್ಗೂ ಇದು ಹೆಲ್ಪ್ ಆಗುತ್ತಂತೆ ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ವಾಟರ್. ಓಕೆ, ಸೊ ಫೋಟೋ ಶೂಟ್ ಮಾಡೋದಕ್ಕೆ ಇಲ್ಲಿ ಫೋಟೋಗ್ರಾಫರ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ಹಾಯ್ ಸೋ, ಹೌ ಮಚ್ ಫಾರ್ ಒನ್ ಪಿಕ್ಚರ್? 100 lira. 100 ಲಿರಾಗೆ ಅವರು ಫೋಟೋ ಶೂಟ್ ಮಾಡ್ತಾರೆ. ಈ ವಿಂಗ್ಸ್ ಕೂಡ ಹಾಕೊಬಹುದು, ವಿಂಗ್ಸ್ ಹಾಕೊಂಡು ಫೋಟೋ ಶೂಟ್ ಮಾಡ್ಬೋದು. ಐ ವಾಂಟ್ ಒನ್ ಪಿಕ್ಚರ್. ಆರ್ ಯು ರೆಡಿ? Yes. ಚೈತ್ರ ವಾಸುದೇವನ್. Chaitra. ವಾಸುದೇವನ್. Vasudevan. Yes. So long. Long name. My name is Ümit. Image. I have been playing 25 years. 25 years. Yes, it is Loading. very safety aircraft. Don't worry. Yes. Panoramic Only view have ಇದೆ. fun. Okay. Panoramic view ಇದೆ. ಚುಚ್ಚು ಗ್ಲಾಸ್ ಇದೆ. If you can see. ಒಳಗಡೆ ತೋರಿಸ್ತೀನಿ ಇನ್ಸೈಡ್ ದ ಚಾಪರ್ ಹೌ ಇಟ್ ಇಸ್. ವೆರಿ ಸಿಂಪಲ್, ಬರೀ ಇದೊಂದೇ ಅಷ್ಟೇ. ಡೈರೆಕ್ಷನ್ಸ್ ಮಾಡೋದಕ್ಕೆ ಆ ಕಡೆ ಕ್ಯಾಪ್ಟನ್ ಕುತ್ಕೊಂತಾರೆ, ಈ ಕಡೆ ನಾನು ಕುತ್ಕೊಳ್ಳೋದು. ಲೆಟ್ಸ್ ಗೋ ಆನ್ ದ ರೈಡ್. ಲೆಟ್ಸ್ ಸೇ ನಮಸ್ತೆ ಟು ಅವರ್ ಆಡಿಯನ್ಸ್. ನಮಸ್ತೆ. Namaste. Can you tell us about this? It is fuel gas. It is twice commander for pilots. Okay. It is pedals for tile, rudder, and it is engine, fuel pump, and oil temperature, and altitude, higher speed, and ecran screen, and our radio and transponder. So how much kerosene you need for one round? Around 10 minutes. 10 minutes. How much fuel you need? Fuel, we can stay on air 5 hours, but we need 20 liters 20 ಲೀಟರ್ಗೆ 5 ಅವರ್ ಫ್ಲೈ ಮಾಡ್ಬೋದು. for 1 hour. 1 ಅವರ್ಗೆ 20 ಲೀಟರ್ ಬೇಕು. ಅಕ್ಕಿನಲ್ಲಿ ಕಾರ್ ಆಗಿರ್ಬೋದು, ಚಾಪರ್ ಆಗಿರ್ಬೋದು, ಯಾವುದೇ ಇರ್ಬೋದು, ಯು ಕ್ಯಾನ್ ಬೈ ಇಟ್, ಬಟ್ having it is very very expensive. My ride was awesome. So ನೀವು ಈ ತರದ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಮಿಸ್ ಮಾಡ್ಕೊಂಬೇಡಿ. Thank you, Captain. Okay, time to go home. Time to show the outfits that I got. So ಇದೊಂದು ಜೀನ್ಸ್ ನೋಡು. So this is one jacket that I got. First ದಿನ ಹೋಗಿದ್ದ ದಿನ ತುಂಬಾ ಚಳಿ ಇತ್ತಲ್ವಾ, ಸೊ ಐ ಗಾಟ್ ದಿಸ್ ಬ್ಲ್ಯಾಕ್ ಜಾಕೆಟ್. ಎಷ್ಟು ಚೆನ್ನಾಗಿದೆ ಅಂದರೆ ಆಚೆ ಕಡೆ ಇರೋ ಯಾವುದೇ ಗಾಳಿ ಒಳಗಡೆ ಬರಲ್ಲ, ಆ ಥರ ಇದೆ. ಹೌ ಇಸ್ ಇಟ್? ಈ ಥರ ಸ್ಟ್ರೆಚ್ ಆಗಿದೆ. ಸೊ
ಸೊ ಇದೊಂದು ಟಾಪ್ ತಗೊಂಡೆ. ನಾನು ತಗೊಂಡಿರೋದು ಫುಲ್ಲು ಬರೀ ಬಟ್ಟೆ ಆ್ಯಂಡ್ ವೆರಿ ಫ್ಯೂ ಆಕ್ಸರೀಸ್. ಸೊ ಇದೊಂದು ಫೋನ್ ಕೇಸ್ ತಗೊಂಡೆ. ಸಾರಿ, ಐ ಬಾಟ್ ಇಟ್ ಫಾರ್ ಮೈ ಸೆಲ್ಫ್, 14 Proದು. ಸೊ ಯಾ, ರೇಂಜ್ ಭಾರ ಇದೆ. ಒನ್ ಸ್ಟಾರಸ್ ಟೋಪಿ, ಇನ್ನು ಈ ಥರ ಕೂಡ ಹಾಕೋಬೋದು ಅಥವಾ ಈ ಥರ ಕೂಡ ಹಾಕೋಬೋದು. ಎಕ್ಸ್ಕ್ಯೂಸ್ ಮೀ, ಇದು ನನಗೆ. ಆಮೇಲೆ ಇದು ಚೆನ್ನಾಗಿದೆಲ್ಲ. ಐ ಥಿಂಕ್ ಇವಾಗಾದ್ರೂ ಯು ಹ್ಯಾವ್ ಟು ಸ್ಟಾರ್ಟ್ ಗೋಯಿಂಗ್ ಟು ದ ಜಿಮ್ ಸೊ ದಟ್ ಎವ್ರಿ ಡೇ ಹೊಸ ಔಟ್ಫಿಟ್ ಹಾಕೋಬೋದು, ಜಿಮ್ ಔಟ್ಫಿಟ್. ಸೊ ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಇವೆಲ್ಲ ಬಂದು 300 ಲೀರಾ ಅಂದರೆ ಎಲ್ಲ 1,500. ಇಲ್ಲೂ ಕೂಡ ಅಷ್ಟೇ ಇದೆ ರೇಟು, ಹೇಳಿ ನೋಡಿ. ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡೆ. ಆಮೇಲೆ ಫೈನಲಿ ಒಂದು ಲೆಗ್ಗಿನ್ ತಗೊಂಡೆ. ಚೆನ್ನಾಗಿದೆ. ಇದೊಂದು ತಗೊಂಡೆ. ನೋಡಿ, ಈ ಥರ ಕ್ವಾಲಿಟಿ ಇಲ್ಲೆಲ್ಲೂ ಸಿಗೋದಿಲ್ಲ. ಬೇರೆ ಕಂಟ್ರಿ ಕಾಸ್ಮೆಟಿಕ್ಸ್ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಕಂಪ್ಯಾರಿಟಿವ್ಲಿ ಕ್ವಾಲಿಟಿ ಇನ್ನೂ ಬೆಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೇಬಿಲಿನಲ್ಲಿ ಈ ಕಲರ್ ಇನ್ನೂ ಬಂದೇ ಇಲ್ಲ ಇಂಡಿಯಾದಲ್ಲಿ. ವೆರಿ ವೆರಿ ಕ್ಯೂಟ್ ಥಿಂಗ್ ಇಸ್, ಒನ್ ಸೈಡ್ ಲೈನರ್ ಇದೆ. ಎಷ್ಟು ಥಿನ್ ಆಗಿದೆ ಅಂದರೆ ನೋಡಿ, ಇಟ್ಸ್ ಸೋ ಗುಡ್. ತುಂಬ ಥಿನ್ ಆಗಿದೆ. ಇನ್ನೊಂದು ಕಡೆ ಫಾರ್ ಮೈ ಸರ್ಪ್ರೈಸ್, ಲುಕ್ ಇಟ್ ದಿಸ್. ಸೊ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಮೆಸೇಜ್ ಮಾಡಿ. ಎನಿವೇ, ನಾವು ಇದನ್ನ ನೋಡ್ಬಿಟ್ಟು ನಾವೇನು ಮಾಡೋದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಐ ಆಮ್ ಸಾರಿ. ದಿಸ್ ಇಸ್ ಜಸ್ಟ್ ಅ ಕ್ಯಾಶುವಲ್ ವಿಡಿಯೋ, ಏನೇನು ತೊಗೊಂಬಂದೆ ಅಂತ ತೋರಿಸೋದಕ್ಕೆ. ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ 100K ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.